ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಹಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ಚವಸ್ತವಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ ನ ಶೃಣ್ವನ್ನೋತಿಪಸ್ಸೇದಸಾದನಂ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇರ್ವಾಜಿನೀವತೆ ದೀನಾಮಭಿತ್ರಯವತೋ. ಓಂ ವಾಗ್ದೇವ್ಯೈ ನಮಃ. ಇಷ್ಟದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಗ್ರಾಮದೇವತಾಭ್ಯೋ ನಮಃ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯದೇವೋ ಭವ, ಅತಿಥಿದೇವೋ ಭವ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಭಾಭ್ಯಾಂ ಶುಭೇ ಶುಭನೇ ಮುಹೂರ್ತೆ ಆದ್ಯಬ್ರಹ್ಮಣಃ ದ್ವಿತೀಯ ಪ್ರಾರ್ಥೆ ಶ್ವೇಶ್ವರಃ ಕಲ್ಪೆ ವೈವಸ್ವತಾವನ್ಮಂತರೆ ಕಲಿಯುಗೆ ಮುತೋಪಾದೇ ಜಂಬೂದ್ವೀಪೆ ಭರತवर्षे भरतखण्डे दण्डकारण्यां गोदावर्याः दक्षिणे तीरे शालिवांसके बौद्धावतारे रामक्षेत्रे अस्मिन् वर्तमाने व्यवहारिके चान्द्रमानेन स्यादि प्रभुवादि श्रीसंवत्सराणामध्ये श्रीमतो श्रीक्रोधिनाम संवत्सरस्य उत्तरायणे वसन्त ऋतौ वैशाखमासे शुक्लपक्षस्यां वासरः वासरस्थो वासरयुक्तायां भूमुवासरयुक्तायां शुभनक्षत्र स्वाति नक्षत्रयुक्तायां शुभयोगा शुभकर्णा एवं गुणविशेषेण वसिष्ठायां शुभतिथौ त्रयोदश्यां चतुर्दश्यां शुभतिथौ श्रीपरमेश्वरप्रीत्यर्थं मम अनुभविको सर्वयंत्रात्मिका सर्वतंत्रात्मिका सर्वग्रहबाधा निवारणार्थं ऋणबाधा रोगबाधा शत्रुबाधा निवारणार्थं श्री लक्ष्मी नारसिंहस्वामी देवता प्रार्थनं समर्पयामि ಅಂತ ಈ ಥರ ಸಂಕಲ್ಪ ಮಾಡಿಕೊಂಡ್ರೆ ನಮಗೆ ಶನಿ ದೋಷ, ರಾಹು ದೋಷ, ಕೇತು ದೋಷ ಮತ್ತು ಸಪ್ತಮ ಸ್ಥಾನಾಧಿಪತಿ ದೋಷ ಇದ್ದಾಗ ಮದುವೆಗಾಗ್ಬೋದು, ಸಂತಾನಕ್ಕಾಗ್ಬೋದು, ಭೂಮಿ ಆಗ್ಬೋದು, ಅಥವಾ ಬಾಟ ಮಂತ್ರ ಕೃತ್ರಿಮ ದೋಷಗಳಿದ್ದರೂ ಸಹ ನಿವಾರಣೆ ಆಗ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹ. ಅದಕ್ಕೆ ಅವನ ಮಂತ್ರನೇ ಹೀಗಿದೆ ನೋಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತ್ಯು ನಮಾಮ್ಯಹಂ ಅಂತಕ್ಕಂಥ ಮಂತ್ರ ಇದೆ. ಆಮೇಲೆ ಉಗ್ರಂ ಶಕ್ತಿಯ ಆತ್ಮಗೆ ಅಷ್ಟು ಶಕ್ತಿ ಇರೋದ್ರಿಂದ ಇನ್ನೊಂದು ಮಂತ್ರ ಬರುತ್ತೆ ನೋಡಿ, ಬೀಜಾಕ್ಷರಿ ಓಂ ಹೈಂ ಹ್ರೀಂ ಶ್ರೂಂ ಅಂತ. ಆಮೇಲೆ ವಜ್ಜನಕಾಯ ವಿದ್ಮಹೇ ದೇಶಕಷ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್ ಅಂತದ್ದು. ಇನ್ನೊಂದು ಶ್ರೀಮತ್ ಪಯೋ ನಿಧಿನಿಕೇತನ ಚಕ್ರಪಾಣಿ ಭೂಗಿಂಧ ಭೋಗಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಭೂತ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ ಅಂತಕ್ಕಂಥದ್ದು ಆ ಲಕ್ಷ್ಮೀ ನರಸಿಂಹ ಸ್ವಾಮಿನ ಮೊರೆ ಹೋದರೆ ಈ ವೈಶಾಖ ಮಾಸದಲ್ಲಿ ನಾವು ಏನೇನು ಪ್ರಾರಬ್ಧೀಪ್ಸಿತ ಕರ್ಮಗಳನ್ನ ನಾವು ಮಾಡಿರ್ತೀವೋ ಎಲ್ಲ ಒಳ್ಳೆ ಫಲಗಳು ಸಿಕ್ಕಿ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನೇ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.